ಇನ್ನು ಚನ್ನಪಟ್ಟಣ ಮಿನಿ ಕದನದ ಟಿಕೆಟ್ಗಾಗಿ ಸಿಪಿ ಯೋಗೇಶ್ವರ್ ಅವರು ತಮ್ಮ ಸರ್ಕಸ್ ಅನ್ನು ಮುಂದುವರಿಸಿದ್ದಾರೆ. ದೆಹಲಿ ಅಂಗಳದಲ್ಲಿ ಬಿಜೆಪಿಯ ಬೊಂಬೆ ಆಟ ಬಹಳ ಜೋರಾಗಿ ನಡೀತಾ ಇದೆ, ಅಥವಾ ಯೋಗೇಶ್ವರ್ ಅವರ ಬೊಂಬೆ ಆಟ ಇದು. ಸೊ ಸಿಪಿ ಯೋಗೇಶ್ವರ್ ಅವರ ಪರ 5 ಬಿಜೆಪಿ ನಾಯಕರುಗಳು ನಿಂತಿದ್ದಾರೆ. ಯಾರ್ಯಾರು? ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್, ಸಂಸದ ಬಸವರಾಜ ಬೊಮ್ಮಾಯಿ ಅವರು, ಹಾಗೆ ಸಿ.ಟಿ. ರವಿ, ಇವರುಗಳೆಲ್ಲ ಈಗ ಸಿಪಿವೈ ಬೆನ್ನಿಗೆ ನಿಂತಿದ್ದಾರೆ. ಹೈಕಮಾಂಡ್ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪ್ರಹ್ಲಾದ್ ಜೋಶಿ ಅವರ ಜೊತೆ ಇದೇ ವಿಚಾರವಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕೂಡ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಟಿಕೆಟ್ ವಿಚಾರವಾಗಿ ಚರ್ಚೆ ಮಾಡಿದ್ದಾರೆ. ಸಿಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಡುವಂತೆ ಒತ್ತಡ ಹಾಕುವಂತ ನಿಟ್ಟಿನಲ್ಲಿ ಸಲಹೆಯನ್ನ ಕೂಡ ಕೊಡಲಾಗಿದೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ. ಯೋಗೇಶ್ವರ್ ಅವರ ಪರವಾದಂಥ ಅಲೆ ಇದೆ. ಚನ್ನಪಟ್ಟಣದಲ್ಲಿ ಅವರಿಗೆ ಅನುಕಂಪ ಕೂಡ ಇದೆ. ಒಂದು ವೇಳೆ ಯೋಗೇಶ್ವರ್ಗೆ ಟಿಕೆಟ್ ಸಿಕ್ಕರೆ ಗೆಲುವು ಬಹಳ ಸುಲಭವಾಗಿ ಆಗುತ್ತೆ, ಕಾಂಗ್ರೆಸ್ಗೆ ಸೋಲಿನ ರುಚಿ ತೋರಿಸಬಹುದು ಅಂತ ಸಲಹೆಯನ್ನು ನೀಡಲಾಗಿದೆ. ಹೈಕಮಾಂಡ್ ನಾಯಕರಿಗೆ ಇಂಥ ಸಲಹೆಯನ್ನು 5 ತಂಡ ಮುಂದಿಟ್ಟಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಚನ್ನಪಟ್ಟಣ ಅಭ್ಯರ್ಥಿಯನ್ನು ಕುಮಾರಸ್ವಾಮಿ ಅವರೇ ನಿರ್ಧಾರ ಮಾಡಬೇಕಾಗಿದೆ. 5 ನಾಯಕರ ಬಳಿ ಹೀಗೆ ಚರ್ಚೆ ಮಾಡಿದಾರಂತೆ ವರಿಷ್ಠರು. ಚನ್ನಪಟ್ಟಣ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿ ಗೆದ್ದಿರುವಂಥ ಕ್ಷೇತ್ರ, ಹೀಗಾಗಿ ಅವರ ನಿರ್ಧಾರ ಇದು ಅಂತಿಮ ಇಲ್ಲಿ ಅಂತ ಹೇಳಿ. ಬಟ್ ಬಿಜೆಪಿ ನಾಯಕರ ಮುಂದೆ ಹೊಸ ಪ್ರಸ್ತಾಪವನ್ನು ಸಿಪಿ ಯೋಗೇಶ್ವರ್ ಇಟ್ಟಿದ್ದಾರೆ. ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಮೈತ್ರಿಯಾಗಿ ಸ್ಪರ್ಧೆ ಮಾಡುವಂಥದ್ದು ಬೇಡ, ಉಪಚುನಾವಣೆಯಲ್ಲಿ 2 ಪಕ್ಷಗಳ ಅಭ್ಯರ್ಥಿಗಳು ಕೂಡ ಇರಲಿ. ಬಿಜೆಪಿಯಿಂದ ನಾನು ಅಭ್ಯರ್ಥಿ ಆಗ್ತೀನಿ, JDS ಇಂದ ಅವ್ರು ಯಾರು ಅಭ್ಯರ್ಥಿ ಬೇಕೋ ಅವ್ರು ಘೋಷಣೆ ಮಾಡ್ಕೊಳ್ಳಿ. ಟ್ರಯಾಂಗಲ್ ಫೈಟ್ ಇದೆ, ಅದಕ್ಕೆ ನಾನು ರೆಡಿ ಆಗ್ತೀನಿ. ಟಿಕೆಟ್ ಕೊಟ್ಟರು ಕೊಡದೆ ಹೋದ್ರು ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ ಅನ್ನುವಂಥದ್ದನ್ನು ಕೂಡ ಯೋಗೇಶ್ವರ್ ಹೇಳಿದ್ದಾರೆ. ನಾನು ಚನ್ನಪಟ್ಟಣದಲ್ಲಿ ಸ್ಪರ್ಧೆ ಮಾಡೇ ಮಾಡ್ತೀನಿ, ಬಿಜೆಪಿಯಿಂದ ಕೊಡಿ, ಇಲ್ಲ ಅಂತಂದರೆ JDS ನಿಂದ ಟಿಕೆಟ್ ಕೊಡಿ. ಇದು ಸಾಧ್ಯ ಆಗದೆ ಹೋದರೆ BJP JDS ಇಬ್ಬರೂ ಕೂಡ ಸ್ಪರ್ಧೆ ಮಾಡಲಿ, ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡೋಣ, ನಾನು ಖಂಡಿತ ಗೆಲ್ತೀನಿ ಅನ್ನುವಂಥ ವಿಶ್ವಾಸದಲ್ಲಿ ಅವರಿದ್ದಾರೆ. ಅದರ ಜೊತೆಗೇನೆ ಕೊಟ್ಟರು ಕೊಟ್ಟಿಲ್ಲ ಅಂದರೂ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ಅನ್ನುವಂಥ ತಮ್ಮ ವಿಚಾರವನ್ನು ಅವರು ಮುಂದುವರಿಸ್ತಾ ಇದ್ದಾರೆ.